ಹಾಯ್, ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂತಲ್ವಾ, ಸೊ ಅದಕ್ಕೆ ಕೇಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂಥೇಳಿ ಚಾಕ್ಲೇಟ್ ಟ್ರಫಲ್ ಕೇಕ್ನ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು. ನನ್ನ ಮಕ್ಕಳಂತೂ ಅಮ್ಮ ಮತ್ತೆ ಇದನ್ನು ಮಾಡಿಕೊಡು ಅಂತ ಕೇಳ್ತಾ ಇದ್ರು. ಮೇ ಬಿ ನಿಮಗೆ ಕ್ರಿಸ್ಮಸ್ಗೆ ಅಥವಾ ನ್ಯೂ ಇಯರ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ಇದ್ರ ರೆಸಿಪಿನ ಈಗ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಕಪ್ ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 2 ಬ್ರೂ ಕಾಫಿ ಪೌಡರ್ನ ಹಾಕೊಂಡಿದ್ದೀನಿ. ಕಾಫಿ ಪೌಡರ್ ಆಪ್ಷನಲ್, ನಾನಿಲ್ಲಿ ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹೇಳಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ 3 ಮೊಟ್ಟೆ, 3/4 ಕಪ್ಪು ಬೆಲ್ಲದ ಪುಡಿ, 1/4 ಕಪ್ಪು ಎಣ್ಣೆ, 1 ಸ್ಪೂನ್ ವೆನಿಲಾ ಎಸೆನ್ಸ್ ಅನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ಗೋಧಿ ಹಿಟ್ಟಿನ ಜೊತೆ ಹಾಕಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಓವನ್ ಅಲ್ಲಿ ಅಥವಾ ಕುಕ್ಕರ್ ಅಲ್ಲಿ ನೀವು ಬೇಕ್ ಮಾಡ್ಕೋಬಹುದು. ಇದು ಬೇಕ್ ಆಗೋಷ್ಟರಲ್ಲೇ ನಾನೀಗ ಚಾಕ್ಲೇಟ್ ಸಿರಪ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಾರ್ಕ್ ಚಾಕ್ಲೇಟ್ಗೆ ಸ್ವಲ್ಪ ಅಮೂಲ್ ಫ್ರೆಶ್ ಕ್ರೀಮು ಹಾಗೆ 2 ಚಮಚ ಬೆಣ್ಣೆನ ಹಾಕಿ ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ಇದನ್ನು ಬಾಯ್ಲ್ ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿ ಸಿರಪ್ ರೆಡಿ ಆಗುತ್ತೆ. ಇದನ್ನು ಕೂಡ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಅಷ್ಟರಲ್ಲಿ ಕೇಕ್ ಕಂಪ್ಲೀಟಾಗಿ ಆಗಿತ್ತು. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ. ಕರೆಕ್ಟ್ ಈಗ ನಾನು ತೋರಿಸಿರೋಂಥ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಇಷ್ಟೇ ಸಾಫ್ಟ್ ಆಗಿರೋಂಥ ಕೇಕ್ ರೆಡಿ ಆಗುತ್ತೆ. ಈ ಬೇಸ್ ಒಂದು ರೆಡಿ ಆಗಿಬಿಟ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ನ ಮಾಡ್ಕೋಬೋದು. ನಾನು ಚಾಕ್ಲೇಟ್ ಟ್ರಫಲ್ ಕೇಕ್ನ ಟ್ರೈ ಮಾಡ್ತಾ ಇರೋದ್ರಿಂದ ಈ ಕ್ರೀಮ್ ಕೂಡ ತಣ್ಣಗಾಗಿತ್ತು. ಇದನ್ನು ಒಂದು ಪೌಚಲ್ಲಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲನ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಫಸ್ಟು ಈ ಬೇಸ್ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಈ ಚಾಕ್ಲೇಟ್ ಕ್ರೀಮ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನನಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಡಿಸೈನ್ ಮಾಡ್ತಾ ಇದ್ದೀನಿ. ಇಷ್ಟೇ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಡೆಫಿನೆಟಾಗಿ ಇದನ್ನು ಟ್ರೈ ಮಾಡ್ಬೋದು. ನನಗೆ ಆಶ್ಚರ್ಯ ಆಯಿತು, ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನ ಅಂತ. ನೀವು ಈ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ಗೆ ಈ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.